ನಿನ್ನ ನೋಡ್ತಿದ್ರೆ ನನ್ನ ಜೀವನ ನೆನಪಾಗತ್ತೆ ಕಲ್ಯಾಣಿ. ಅದಕ್ಕೆ ನೀನ್ ಏನ್ ಮಾಡಿದ್ರು ಏನ್ ಕೇಳಿದ್ರು ಕೂಡ ನನಗೆ ಕೋಪ ಬರ್ತಿಲ್ಲ. ನಿನ್ ತಂದೆನ ನಾನು ಎಷ್ಟು ಪ್ರೀತಿಸ್ತೀನಿ ಅಂತ ನಿನಗೆ ಗೊತ್ತಿಲ್ಲ. ಅದಕ್ಕೆ ಅವರು ನಿಮ್ಮಮ್ಮನ ಮದುವೆ ಮಾಡ್ಕೊಂಡು ಬಂದ್ರು ಕೂಡ ನಾನು ಏನು ಮಾತಾಡ್ಲಿಲ್ಲ. ಅದೇ ರೀತಿ ನೀನು ಕೂಡ ನಿನ್ನ ಗಂಡಂಗೋಸ್ಕರ, ನಿನ್ನದಲ್ದೇ ಇರೋ ನಿನ್ನ ಮಗುಗೋಸ್ಕರ ನೀನ್ ಇಷ್ಟು ಕಷ್ಟಪಡ್ತಿರೋದನ್ನ ನೋಡ್ತಿದ್ರೆ ನನಗೆ ನಿನ್ನಲ್ಲಿ ನಾನೇ ಕಾಣಿಸ್ತಿದ್ದೀನಿ. ಆ ಸಂಪದ ಹೆತ್ತ ಮಗು ಮೇಲೆ ನಿನಗೆ ಯಾಕಮ್ಮ ಅಷ್ಟು ಪ್ರೀತಿ? ನಮ್ಮ ಅಮ್ಮನ ಹೊಟ್ಟೆಲಿ ಹುಟ್ಟತಾ ಇದ್ರು ನನ್ನ ಮೇಲೆ ಅನುಪಮ ಅಮ್ಮಂಗೆ ಯಾಕಷ್ಟು ಪ್ರೀತಿ ಅಂದ್ರೆ ಅಮ್ಮ ಇದಕ್ಕೆ ಉತ್ತರ ಕೊಡ್ತಾಳ? ಸಮಸ್ಯೆ ನಂದೇ ಆಗಿರ್ಬೋದು, ಆದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು. ನನ್ನ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ಆದ್ರೆ ನಾನು ಬೇಕು ಅನ್ಕೊಂಡಿರೋದು ನನಗೆ ಸಿಗುತ್ತೆ ಅನ್ನೋ ನಂಬಿಕೆ ಬಂತು ಅಷ್ಟೇ. ನಿನಗೋಸ್ಕರ ನಮ್ಮ ಮನೆಯವರಿಗೆಲ್ಲ ನೋವು ಕೊಡ್ತಿದ್ದೀನಿ. ನೀನು ಇದಕ್ಕಿಂತ ಜಾಸ್ತಿ ನೋವು ಪಡೋದಕ್ಕೆ ಜಾಸ್ತಿ ಟೈಮ್ ಬೇಕಾಗಿಲ್ಲ. ನೀವೆಲ್ಲರೂ ಈ ಆಸ್ತಿನ ಪೂರ್ತಿ ಬರ್ಕೊಟ್ರೆ ಆ ಸಂಪದ ಮನೆ ಬಿಟ್ಟು ಹೊರಟೋಗ್ತಾಳೆ. ನನ್ನ ಸಂಸಾರ ಉಳ್ಕೊಳ್ಳುತ್ತೆ. ಒಡವೆ ವಿಷಯದಲ್ಲಿ ವ್ಯತ್ಯಾಸ ಬಂದಂಗೆ ಇಲ್ಲೂ ವ್ಯತ್ಯಾಸ ಬಂದ್ರೆ ಈ ಸರ್ತಿ ನನಗೆ ಶೇರ್ ಬರುತ್ತೋ ಇಲ್ವೋ? ಆದ್ರೂ ಸಂಪದ ಕೇಳ್ತಿದ್ದಾಗೇನೆ ಕಲ್ಯಾಣಿಗೆ ಆಸ್ತಿ ಬರೆದ್ಕೊಡ್ಬೇಕು ಅಂತ ಹೇಗನ್ನಿಸ್ತು? ಸಂಪದನ್ ಪ್ಲಾನ್ಗೆ ಮನೆಯವ್ರಿಗೆ ಕೂಡ ಬೇಜಾರು ಮಾಡೋ ಥರ ಬದಲಾಗ್ಬಿಟ್ಲಾ ಕಲ್ಯಾಣಿ? ಈ ವಿಷಯನ ಈಗಲೇ ಸಿದ್ದುಗೆ ಫೋನ್ ಮಾಡಿ ಹೇಳಬೇಕು. ಹಲೋ ಹಲೋ ಸಿದ್ದು, ನಿನ್ಗೊಂದು ವಿಷಯ ಗೊತ್ತಾ? ಏನದು? ಅದೇನು ಆಸ್ತಿ ಎಲ್ಲ ಅವಳಿಗೆ ಬರೆದ್ಕೊಡೋ ಥರ ಸಂಪದ ಏನೋ ದೊಡ್ಡ ಪ್ಲಾನ್ ಹಾಕಿದಾಳೆ. ಓ ಹೌದಾ? ನಿನಗೆ ಗೊತ್ತಿದ್ರು ಗೊತ್ತಿಲ್ಲದಿರೋ ಹಾಗಿರಕ್ಕ. ನಿನ್ ಮುಖದಲ್ಲಿ ಸಂತೋಷ ಕಾಣಿಸಿದ್ರೆ ಅವಳ ಮೇಲೆ ಡೌಟ್ ಬರುತ್ತೆ. ಅದ್ ಹಾಗಲ್ಲ ಸಿದ್ದು. ಅಕ್ಕ, ಸಂಪದ ವಿಷಯದಲ್ಲಿ ನೀನ್ ಜಾಸ್ತಿ ಯೋಚನೆ ಮಾಡಬೇಡ. ಅದು ನಿನಗೆ ಆ ಮನೇಲಿ ಒಳ್ಳೇದಲ್ಲ. ಬಿಟ್ಬಿಡು. ಅಯ್ಯೋ ಸಿದ್ದು, ಅಯ್ಯೋ. ಇವನೇನು ಗೊತ್ತಿದ್ದು ಗೊತ್ತಿಲ್ಲದೆ ಇರೋರ ಥರ ಎರಡರ್ಥದಲ್ಲಿ ಮಾತಾಡ್ತಿದ್ದಾನೆ. ಇವನ್ ಜೊತೆ ಅಲ್ಲ, ಅಮ್ಮಂಗೆ ಫೋನ್ ಮಾಡಿದ್ರೆ ನಿಜವಾದ ವಿಷಯ ಗೊತ್ತಾಗುತ್ತೆ.
ಏನು ಅಂದ್ರೆ ಆ ಕಲ್ಯಾಣಿ ನೋಡಿದ್ರ ನಮ್ಮ ಆಸ್ತಿ ಕೂಡ ಕೇಳ್ತಾ ಇದ್ದಾಳೆ. ಆಸ್ತಿ ಎಲ್ಲ ಅವಳಿಗೆ ಬರ್ದ್ ಕೊಟ್ರೆ ನಮ್ಗೇನು ಉಳಿಯತ್ತೆ? ನಿನ್ ತವ್ರ ಮನೆಯಿಂದ ನೀನ್ ಬರ್ತಾ ಏನಾದ್ರು ತಗೊಂಡ್ ಬಂತೀಯಾ? ಇಲ್ಲ. ಮತ್ತೆ ಆಸ್ತಿ ಬಗ್ಗೆ ನೀನ್ ಯಾಕೆ ಮಾತಾಡ್ತೀಯಾ? ಅಂದ್ರೆ ಆಸ್ತಿ ಇಲ್ಲ ಅಂದ್ರೆ ನೀವು ತುಂಬಾ ಬೇಜಾರ್ ಮಾಡ್ಕೋತೀರಾ ಅಂತ. ಯಾಕೆ? ಒಂದ್ 4 ತಿಂಗಳು ಕೆಲಸ ಮಾಡಿ ನಾನು ಸಾಕಾಗಲ್ವಾ ನಿನಗೆ? ಏನು ನಾನಾ ಕೆಲ್ಸನಾ? ಅಯ್ಯೋ ಇದೆಲ್ಲ ನನ್ನ ಹತ್ರ ಆಗಲ್ಲ. ಬರೀ ಮಾತ್ಗಾದ್ರೂ ಆಗತ್ತೆ ಅಂತ ಹೇಳಿಲ್ವಲ್ಲೇ ನೀನು? ನೀನೆಂತ ಹೆಂಡ್ತಿನೇ? ನೋಡು, ಕಲ್ಯಾಣಿ ನನ್ನ ಅಣ್ಣನ ಮಗಳು, ಅಂದ್ರೆ ನನಗೂ ಮಗಳಿದ್ದಾಗೆ. ಅಗತ್ಯ ಬಿದ್ರೆ ನನ್ನ ಪೂರ್ತಿ ಆಸ್ತಿನ ಅವಳು ಕೊಡೋದಿಕ್ ನಾನು ಸಿದ್ಧಾನೆ. ಹಾ ಕೊಡಿ ಕೊಡಿ. ಬೇರೆ ದಾರಿಯಲ್ಲಿ ಆಸ್ತಿನ ಹೇಗ್ ವಾಪಸ್ ಪಡ್ಕೋಬೇಕೋ ನನಗ್ ಚೆನ್ನಾಗ್ ಗೊತ್ತು. ನನ್ಗೋಸ್ಕರ ಇದೊಂದು ಸಹಾಯ ಮಾಡಿ. ನಾನು ಮಾಡಲ್ಲ, ನಾನು ಕೊಡೋಳಲ್ಲ. ಅದ್ರಲ್ಲೂ ಇವಳಿಗಂದ್ರೆ 1 ರೂಪಾಯಿ ಕೂಡ ಕೊಡಲ್ಲ. ಪಾರ್ವತಿ, ಎಲ್ರೂ ಹೀಗೆ ಬೇಜಾರು ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗೆ? ಏನೋ ಒಂದು ಮಾಡೋಣ ಬಿಡು. ಮೊದಲು ಊಟ ಮಾಡೋಣ ಬನ್ನಿ ಎಲ್ರು. ನೀನು ಊಟ ಮಾಡದೆ ಹೀಗೆ ಕೂತ್ಕೊಂಡ್ರೆ ಎಲ್ರೂ ಹೀಗೆ ಕೂತಿರ್ತಾರೆ. ಬಾ ಪಾರ್ವತಿ. ಆ ಸಂಪದ ಮಾತನ್ನ ಯೋಚನೆ ಮಾಡ್ತಾ ನಾವು ಊಟ ಬಿಡ್ತೀವ ಏನು? ನಡೀರಿ ಊಟ ಮಾಡೋಣ. ಕಲ್ಯಾಣಿ ಬೇಜಾರು ಮಾಡ್ಕೊಂಡು ಎಲ್ಲಿ ಕೂತ್ಕೊಂಡಿದ್ದಾಳೋ ಏನೋ. ಮೊದಲು ಹೋಗಿ ಕಲ್ಯಾಣಿನ ಕರಿ. ಅನುಪಮ, ಶೌರ್ಯ, ಬನ್ನಿ ಊಟ ಮಾಡೋಣ. ಕಲ್ಯಾಣಿ, ನಡಿ ಊಟ ಮಾಡೋಣ. ನನ್ಗೆ ಹಸ್ವಿಲ್ಲ, ನೀನ್ ತಿನ್ನು ಅಜ್ಜಿ. ಯಾಕೆ ಹಸ್ವಿಲ್ಲ? ನಡಿ ಊಟ ಮಾಡೋಣ. ಬೇಡ ಅಜ್ಜಿ, ನನ್ನ ಬಿಟ್ಬಿಡು. ನೀನ್ ಹೀಗ್ ಬಿಟ್ಟು ನಾವೇ ಊಟ ಮಾಡೋದು? ನಾಳೆ ಸಂಪದ ಗೆದ್ಮೇಲಾದ್ರೂ ನೀವು ನನ್ನ ಹೀಗೆ ಒಂಟಿಯಾಗಿ ಬಿಡ್ಲೇಬೇಕಲ್ವಾ? ಯಾಕೆ ಪಾರ್ವತಿ? ಕಲ್ಯಾಣಿನ ಊಟ ಕರಿ ಅಂತ ಹೇಳಿದ್ರೆ ನೀನು ಬಂದು ಇಲ್ಲೇ ನಿಂತ್ಕೊಂಡಿದೀಯಲ್ಲ, ಯಾಕೆ? ಕರೆದ್ರೂ ಬರ್ತಿಲ್ಲ ರೀ, ಹಸ್ವಿಲ್ಲ ಅಂತಿದ್ದಾಳೆ. ಸಂಪದಾಗ ಆಸ್ತಿ ಕೊಡ್ಲಿಲ್ಲ ಅಂತ ನೀನ್ ಊಟ ಬಿಟ್ರೆ ಹೇಗಮ್ಮ? ನಾನ್ ಕೇಳ್ಕೊಳ್ಳೋ ಜೀವನ ನನಗ್ ಸಿಗ್ಬೇಕು ಅಂದ್ರೆ ನಮ್ಮ ಮಧ್ಯದಲ್ಲಿ ಸಂಪದ ಇರಬಾರ್ದು. ಅವಳು ಹೊರಟೋಗ್ಬೇಕು ಅಂದ್ರೆ ಆಸ್ತಿ ಬರ್ಕೊಡ್ಬೇಕು. ಏನಮ್ಮ ಕಲ್ಯಾಣಿ, ಮತ್ತೆ ಯಾಕೆ ಹೀಗೆ ಮುಗ್ಧೆ ಆಗ್ತಿದೀಯಾ? ಮೋಸ ಮಾಡೋದಕ್ಕಿಂತನೇ ಅವ್ರು ಹುಟ್ಟಿದ್ದಾರೆ. ಅಂಥವ್ರನ್ನ ನೀನ್ ನಂಬಿ ಆಸ್ತಿ ಕೊಡೋದಕ್ಕೆ ಹೊರಟಿದೀಯಲ್ಲ. ನೀನು ಕೂಡ ಆ ಸಂಪದ ಮಾಯಲ್ಲಿ ಬಿದ್ದೋದ್ರೆ ಹೇಗಮ್ಮ? ಒಂದ್ ವೇಳೆ ಆಸ್ತಿ ಪೂರ್ತಿ ಬರ್ಕೊಟ್ಟು ಮಾತ್ರಕ್ಕೆ ನೀವಿಬ್ರು ಸುಖವಾಗಿದ್ರೆ ಅವಳು ಸುಮ್ಮನೆ ಇರ್ತಾಳ? ಆಸ್ತಿ ಬರೆದು ಕೊಟ್ಟ ತಕ್ಷಣ ಕೋರ್ಟಲ್ಲಿರೋ ಕೇಸ್ನ ವಾಪಸ್ ತಗೊಂಡ್ಬಿಡ್ತಾಳೆನಮ್ಮ. ಖಂಡಿತ ವಾಪಸ್ ತಗೋತಾಳೆ ತಾತ. ಹೇಗ್ ನಂಬು ಅಂತ ಹೇಳ್ತೀಯ ಕಲ್ಯಾಣಿ? ಸಂಪದ ಬಂದಿದ್ದೆ ದುಡ್ಡಿಗೋಸ್ಕರನಮ್ಮ. ಅವಳಿಗೆ ಆಸ್ತಿ ಕೊಟ್ರೆ ಖಂಡಿತ ಹೊರಟೋಗ್ತಾಳೆ. ನನಗೋಸ್ಕರ ಆಸ್ತಿನ ಬರ್ಕೊಡೋದಿಲ್ವಾ? ಕಲ್ಯಾಣಿ, ನಿನ್ನ ಸಂಸಾರ ಚೆನ್ನಾಗಿರುತ್ತೆ ಅಂದ್ರೆ ಈ ಆಸ್ತಿ ದೊಡ್ಡ ವಿಷಯ ಅಲ್ಲಮ್ಮ. ಆದ್ರೆ ಆ ಸಂಪದ ಮಾತನ್ನ ನಂಬೋದಕ್ಕಾಗಲ್ಲಮ್ಮ. ಅವಳು ಮಾತನ್ನ ನಂಬಿ ಮತ್ತೆಲ್ಲಿ ನೀನು ಮೋಸ ಹೋಗ್ತೀಯೋ ಅಂತ ನಮಗ್ ಭಯ ಆಗ್ತಿದ್ಯಮ್ಮ. ಆ ವಿಷಯ ಹಾಗಿರ್ಲಿ, ಎಲ್ರೂ ಊಟ ಮಾಡೋದಕ್ಕೆ ನಿನಗೋಸ್ಕರ ಕಾಯ್ತಿದ್ದಾರೆ. ಬಾಮ್ಮ. ನನಗ್ ಬೇಡ. ಆಸ್ತಿ ವಿಷಯದಲ್ಲಿ ನೀವೊಂದು ನಿರ್ಧಾರಕ್ಕೆ ಬರೋವರೆಗೂ ನಾನೇನು ತಿನ್ನಲ್ಲ. ಯಾಕಮ್ಮ ಅವಳ ಮಾತನ್ನ ನಂಬಿ ಯಾಕೆ ಹೀಗಾಡ್ತಿದ್ಯಾ? ಅಜ್ಜಿ, ನಾನು ಮಾತಾಡಿ ಕರ್ಕೊಂಡು ಬರ್ತೀನಿ, ನೀವು ಹೋಗಿ.
ಹೋಗಿ. ಏನ್ ಕಲ್ಯಾಣಿ, ನಾವ್ ಹೀಗ್ ಮಾಡೋದ್ರಿಂದ ಎಲ್ರಿಗೂ ನೋವಾಗತ್ತೆ. ಬೇರೆ ದಾರಿ ಇಲ್ಲ. ನಾನು ಈ ತರ ನಡ್ಕೊಳ್ಳೋದ್ರಿಂದ ಎಲ್ರೂ 1-2 ದಿನ ನೋವು ಪಡ್ಬೋದು. ಆದ್ರೆ ಆ ಸಂಪದನ ಮನೆಯಿಂದ ಆಚೆ ಕಳ್ಸಿದ್ರೆ ಎಲ್ಲರೂ ಸಂತೋಷದಿಂದ ಇರ್ಬೋದು. ನಾವು ತಗೊಂಡಿರೋ ಸ್ಟೆಪ್ಪು ಸ್ವಲ್ಪ ರಿಸ್ಕಲ್ಲೇ ಇದೆ ಅನ್ಸತ್ತೆ ಕಲ್ಯಾಣಿ. ನಾಳೆ ಆಸ್ತಿ ಎಲ್ಲ ಬರ್ಕೊಟ್ ಮೇಲೆ ಸಂಪದ ಸಿದ್ದು ಜೊತೆ ಓಡ್ ಹೋದ್ರೆ? ಸಂಪದನ ಏನೇ ಮಾಡಿದ್ರು ಸಿದ್ದು ಜೊತೆ ಅವಳಿಗೆ ಅಕ್ರಮ ಸಂಬಂಧ ಇದೆ ಅನ್ನೋ ವಿಷಯನ ಪ್ರೂವ್ ಮಾಡೋದಕ್ಕೆ ಆಗ್ಲಿಲ್ಲ. ಕೋರ್ಟಲ್ಲಿ ತೀರ್ಪು ಬರೋದಕ್ಕೆ ಜಾಸ್ತಿ ಸಮಯನೂ ಇಲ್ಲ. ಹೀಗಿದ್ದಾಗ ನಮ್ ಬೇರೆ ತಗೊಳ್ಳೋದಕ್ಕಾಗಲ್ಲ. ಆದ್ರೂ ಆ ಸಂಪದ ಮೋಸಗಾತಿನೇ ಆಗಿರ್ಬೋದು. ಆ ನಂಬಿಕೆಯಿಂದಾನೆ ನಾನು ಆಸ್ತಿ ಬರ್ಕೊಡಿ ಅಂತ ಹೇಳ್ತಿರೋದು. ದೇವಸ್ಥಾನಕ್ಕೆ ಕರೆದು ನೀನ್ ಹೇಳ್ಬೇಕಾಗಿರೋದನ್ನ ಹೇಳ್ಬಿಟ್ಟೆ. ಅವಳು ಅದನ್ನ ಕೇಳ್ತಾಳೆ ಅನ್ಕೊಂಡಿದ್ಯಾ? ಕೇಳ್ಬೇಕು, ಬೇರೆ ಆಪ್ಷನ್ ಇಲ್ಲ. ಏನೋ ಆ ಕಲ್ಯಾಣಿನ ನಂಬಕ್ಕಾಗಲ್ಲ. ಇವಾಗ ಅವಳು ಏನು ಮಾಡೋದಕ್ಕಾಗಲ್ಲ ಚಿಕ್ಕಮ್ಮ. ಕೋರ್ಟಲ್ಲಿ ತೀರ್ಪು ನನಗನುಕೂಲವಾಗಿ ಬರುತ್ತೆ. ಆಮೇಲೆ ಏನ್ ನಡೆಯುತ್ತೆ ಅಂತ ಕಲ್ಯಾಣಿಗೆ ಗೊತ್ತು. ನಂದು ಅವಕಾಶ, ಅವಳದು ಅಗತ್ಯ. ಈ ಟೈಮಲ್ಲಿ ಅವಳು ಮಾಡಕ್ಕಾಗೋದು ಏನೂ ಇಲ್ಲ, ಹೇಳಿದ್ ಮಾಡೋದ್ ಬಿಟ್ರೆ. ಒಟ್ನಲ್ಲಿ ಚೆನ್ನಾಗಿ ಆಟ ಆಡಿಸ್ತಿದ್ಯಾ ಅವಳನ್ನ. ನನ್ನ ಕನಸು ನಿಜ ಮಾಡ್ಕೋಬೇಕು ಅನ್ಕೊಂಡ್ರೆ ನನಗಿರೋ ದಾರಿ ಆ ಕಲ್ಯಾಣಿ. ಅದಕ್ಕೆ ಕಲ್ಯಾಣಿಗೆ ಆಫರ್ ಕೊಟ್ಟೆ. ಆಸ್ತಿ ಎಲ್ಲ ಹೊಡೆದು ನಿನ್ ದಾರಿ ನೀನ್ ನೋಡ್ಕೋತೀನಿ ಅಂತಿದ್ಯಾ, ಅಷ್ಟೇ ಅಲ್ವಾ? ಆಸ್ತಿ ನನಗ್ ಬಂದ್ರೆ ನಿಮ್ ಭಾಗ ನಿಮಗ್ ಕೊಡ್ತೀನಿ ಬಿಡಿ ಚಿಕ್ಕಮ್ಮ. ಆ ಪುಣ್ಯನ್ ಕಟ್ಕೋತಾಯಿ. ಎಲ್ರಿಗೂ ಕಲ್ಯಾಣಿ ಅಂದ್ರೆ ಇಷ್ಟ ಇರೋದ್ರಿಂದ ಇರೋ ಬರೋದನ್ನೆಲ್ಲ ಸೇರಿಸಿ ಅವಳಿಗೆ ಕೊಟ್ಬಿಡ್ತಾರೆ. ನನ್ಗೇನು ಮಿಕ್ಕಲ್ಲ. ಅದಕ್ಕೆ ನಿನಗ್ ಬರೋ ಪಾಲಲ್ಲಿ ನನ್ಗೊಂದ್ ಸ್ವಲ್ಪ ಕೊಡು ಸಾಕು. ನಿಮಗ್ ಕೊಡದೆ ಇರೋದಕ್ಕಾಗತ್ತ ಚಿಕ್ಕಮ್ಮ? ನನಗ್ ತುಂಬಾ ವಿಷಯಗಳಲ್ಲಿ ಹೆಲ್ಪ್ ಮಾಡಿದೀರಾ ಅಂತ ನಿಮಗ್ ಕೊಡದೆ ಹೋಗ್ತೀನಾ? ಇದೇ ಮಾತ್ ಮೇಲಿರೋ ಸಾಕು. ಏನಮ್ಮ ಇದು? ಯಾಕೆ ನಮ್ಮನ್ನ ಈ ರೀತಿಲಿ ಪರೀಕ್ಷಿಸ್ತಿದ್ಯಾ? ನನ್ನ ಮೊಮ್ಮಗಳಿಗೋಸ್ಕರ ನಾವೇನ್ ಮಾಡ್ಬೇಕು? ಕೇಳಿದ್ದು ಕೊಟ್ರೆ ಅದು ಪರರ ಪಾಲಾಗುತ್ತೆ. ಇರೋ ಆಸ್ತಿನೆಲ್ಲ ಕಳ್ಕೊಂಡು ಎಲ್ರು ಹೇಗ್ ಬದುಕೋದು? ಆಡಿಸ್ತಿರೋ ಅವಳನ್ನೇ ನಮ್ಮನ್ನ ಯಾಕೆ ಹೀಗೆ ಆಡಿಸ್ತಿದ್ಯಾ ಅಂತ ಕೇಳಿದ್ರೆ ಆ ದೇವತೆ ಏನು ಅಂತ ಉತ್ತರ ಕೊಡ್ತಾಳೆ ಪಾರ್ವತಿ. ಇನ್ಯಾರ್ಗ್ ಹೇಳ್ಕೋಬೇಕು ರೀ? ಸಂಪದ ಕೇಳಿದ್ಲು ಅಂತ ಆಸ್ತಿ ಪೂರ್ತಿ ಕೊಟ್ಬಿಟ್ರೆ ಸಂಪದ ಚೆನ್ನಾಗಿರ್ತಾಳೆ ಹೊರತು ಮತ್ತೆ ಕಲ್ಯಾಣಿ ಶೌರ್ಯ ಏನಾಗ್ತಾರೆ? ಮದ್ವೆ ಆಗಿದೆ ಅನ್ನೋದ್ ಬಿಟ್ರೆ ಆ ಸಂಪದೆಯಿಂದ ಅವನು ಯಾವತ್ತೂ ಸುಖವಾಗಿಲ್ಲ. ಯಾವಾಗ್ಲೂ ಏನೋ ಒಂದು ಜಗಳ. ಕೊನೆಗೆ ಆಸ್ತಿ ಪೂರ್ತಿ ಕಿತ್ಕೊಂಡು ಅವನನ್ನ ಬೀದಿ ಪಾಲ್ ಮಾಡ್ತಿದ್ರೆ ನೋಡ್ತಾ ಹೇಗ್ ಸುಮ್ನಿರು ಅಂತೀರೀ? ಇದು ಅನುಪಮ ಆಸ್ತಿ ಕೂಡ. ಆ ಕಡೆ ಗಂಡಂಗ್ ದೂರ ಆಗಿ ಈ ಕಡೆ ಆಸ್ತಿನ ಕಳ್ಕೊಂಡು ಅವಳೇನಾಗ್ಬೇಕು? ಯಾರನ್ನ ಸಮರ್ಥನೆ ಮಾಡಬೇಕು, ಯಾರನ್ನ ಸಮರ್ಥನೆ ಮಾಡಬಾರ್ದು ಅರ್ಥನೇ ಆಗ್ತಿಲ್ಲ. ಈ ರೀತಿ ದಿನ ಒಂದು ಬರುತ್ತೆ ಅಂತ ನಾನು ಕನ್ಸಲ್ ಕೂಡ ಅನ್ಕೊಂಡಿರ್ಲಿಲ್ಲ. ಸಂಪದಗೆ ಆಸ್ತಿ ಬೇಕು, ಕಲ್ಯಾಣಿಗೆ ಗಂಡು ಮಗು ಬೇಕು. ಸಂಪದ ಆಸ್ತಿ ಕೇಳ್ತಿದ್ದಾಳೆ, ಕಲ್ಯಾಣಿ ಜೀವನ ಕೇಳ್ತಿದ್ದಾಳೆ.
ದೊಡ್ಡವರಾಗಿ ನಾವು ಹೇಗೆ ನ್ಯಾಯ ಮಾಡೋದೋ ಏನೋ ಗೊತ್ತಾಗ್ತಿಲ್ಲ. ನಿಮ್ಗೆಲ್ಲ ನೋವು ಕೊಡದೆ ಬೇರೆ ದಾರಿ ಇಲ್ಲ. ಸಂಪದನ ಮನೆಯಿಂದ ಆಚೆ ಕಳಿಸ್ಬೇಕು ಅಂದ್ರೆ ಇದನ್ನ ಬಿಟ್ಟು ಬೇರೆ ದಾರಿ ಕಾಣಿಸ್ತಿಲ್ಲ. ಏನೋ ಒಂದ್ ಮಾಡಿ ಬೇಗ ಸಂಪದನ ಹೀರೋಯಿನ್ ಆಗಿ ಮಾಡ್ಬೇಕಮ್ಮ. ಅವಳು ಏನಾದ್ರೂ ಹೀರೋಯಿನ್ ಆಗೋದ್ರೆ ನಮ್ಗ ಅವಳು ವಿಲನೆ, ಅದನ್ನ ನೀನ್ ನೆನ್ಪಿಟ್ಕೋ. ಇವಾಗ ಸಂಪದ ನನ್ನ ಹೆಂಡತಿ ಅಮ್ಮ, ಎಲ್ಲಿಗೂ ಹೋಗಲ್ಲ. ಹೋಗ್ಲಿ ಬಿಡು, ಅದನ್ನು ನೋಡೋಣ. ಹೇಳು ಸ್ಯಾಮ್, ಕೆಲಸ ಆಯ್ತಾ? ಆಸ್ತಿ ಬರ್ಕೊಡ್ಬೇಕು ಅಂತ ವಿಷಯ ಹೇಳ್ಬಿಟ್ಟೆ. ಡೀಲ್ಗೆ ತಕ್ಷಣಕ್ಕೆ ಯಾರೂ ಒಪ್ಕೊಂಡಿಲ್ಲ. ಕೇಳ್ತಿದ್ದ ಹಾಗೇನ ಕೊಡೋದಕ್ಕೆ? ನೀನು ಕೇಳ್ತಿರೋದು ಸಾಲ ಅಲ್ಲ ಸ್ಯಾಮ್, ಆಸ್ತಿ. ನೀನು ಸುಮ್ಮನಿರಲ್ಲ, ಕೊಡಲೇಬೇಕು ಅಂತ ಅವ್ರಿಗೆ ಅರ್ಥ ಆಗೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಇವ್ರು ಬೇಗ ಕೊಟ್ರೆ ಅಲ್ವಾ ನನ್ನ ಸಿನಿಮಾ ಸ್ಟಾರ್ಟ್ ಆಗೋದು. ಸಿನಿಮಾಗ ಅಗತ್ಯ ಇರೋದು ಸ್ವಲ್ಪ ಆದ್ರೆ ನಿನ್ ಮನೆ, ಹೊಲ, ಜಾಗ ಎಲ್ಲ ತಗೊಳ್ಳೋದಕ್ಕೆ ಸ್ಕೆಚ್ ಹಾಕಿದ್ಯಾ. ಅವ್ರು ಅದನ್ನ ಅರ್ಗಿಸ್ಕೋಬೇಕಲ್ವ ಸ್ಯಾಮ್? ಅಷ್ಟೇ ಅಂತೀಯಾ? ಅಷ್ಟೇ. ನೀನ್ ಕೂಲ್ ಆಗಿರು, ಕೆಲಸ ಅದ್ರ ಪಾಡಿಗೆ ಅದಾಗುತ್ತೆ. ಸರಿ, ಬಾಯ್. ಓಕೆ, ಬಾಯ್. ನನ್ಗೆ ಯಾಕೋ ತುಂಬಾ ಭಯ ಆಗ್ತಿದೆ ಕಣೋ ಸಿದ್ದು. ಬಾ ಅಮ್ಮ, ಪ್ರತಿಯೊಂದಕ್ಕೂ ಯಾಕೆ ಭಯ ಪಡ್ತೀಯಮ್ಮ? ನೋಡ್ತಾ ಇರು, ಸಂಪದ ಆಸ್ತಿ ಜೊತೆ ಖಂಡಿತ ಬರ್ತಾಳೆ. ನೀನು ಊಟ ಮಾಡಿಲ್ಲ ಅಂತ ಅಲ್ಲಿ ಯಾರೂ ಊಟ ಮಾಡಲಿಲ್ಲ. ನನ್ನ ಮಾತು ಕೇಳು, ಬಾ ಕಲ್ಯಾಣಿ. ನನಗೋಸ್ಕರ ಊಟ ಬಿಡೋದಲ್ಲಮ್ಮ. ನಾನು ಚೆನ್ನಾಗಿರ್ಬೇಕಂದ್ರೆ, ಆಫೀಸರ್ ಸಂತೋಷವಾಗಿರ್ಬೇಕು ಅಂದ್ರೆ ಆಸ್ತಿನ ಬರ್ಕೊಡೋದಕ್ಕೆ ಹೇಳು. ಅದು ಒಬ್ರು ತಗೊಳ್ಳೋಂಥ ನಿರ್ಧಾರ ಅಲ್ಲಮ್ಮ, ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡುವಂಥ ವಿಷಯ. ಅದೆಲ್ಲ ನನಗೆ ಗೊತ್ತಿಲ್ಲ. ಆಫೀಸರ್ ಕಂದ ಇಬ್ರು ನನಗೆ ಸಿಗ್ಬೇಕು ಅಂದ್ರೆ ಸಂಪದಾಗೆ ಆಸ್ತಿನ ಬರ್ಕೊಡ್ಲೇಬೇಕು. ಆಸ್ತಿನ ಬರ್ಕೊಡೋವರೆಗೂ ನನಗೇನು ಬೇಡ. ಅದು ಹಾಗಲ್ಲಮ್ಮ. ನಾನು ಏನಷ್ಟು ಅಮಾಯಕ್ಕೆ ಅಲ್ಲಮ್ಮ. ಸಂಪದಾಗೆ ಆಸ್ತಿ ಬರ್ಕೊಟ್ರೇನೆ ನನಗೆ ನ್ಯಾಯ ಸಿಗೋದು. ಅದಕ್ಕೆ ಇಷ್ಟು ಹಠ ಮಾಡ್ತಿರೋದು. ಅಮ್ಮ, ಎಷ್ಟು ಹೇಳಿದ್ರು ಕಲ್ಯಾಣಿ ಒಪ್ಕೊಳ್ತಾ ಇಲ್ಲಮ್ಮ. ಬೆಳಗ್ಗೆಯಿಂದ ಹೊಟ್ಟೆಗೆ ಏನೂ ತಿಂದೆ ಕೊಂಡೇ ಇದ್ದಾಳೆ. ಅವಳಿಗೆ ಏನಾಗ್ಬಿಡುತ್ತೋ ಅಂತ